ಸತಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಂದು ವೇಳೆ ಇಲ್ಲಿ ಬರೀ ವೋಟಿಂಗ್ ಪ್ರಕಾರ ಹೋಗ್ತೀವಿ ಅಂತಂದ್ರೆ ಇಲ್ಲಿ ಇಬ್ಬರನ್ನ ವಿನ್ನರ್ ಮಾಡೋ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಯಾಕಂದ್ರೆ ಎಲ್ಲಾದ್ರಲ್ಲೂ ಕೂಡ ಒಂದು ಟ್ವಿಸ್ಟ್ ಅಂತೂ ಇಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ಈ ಸತಿನೂ ಕೂಡ ಈ ರೀತಿಯಾದ ಒಂದು ಟ್ವಿಸ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಆದಾಗ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಇನ್ನು 2 ದಿವಸದಲ್ಲಿ ಗೊತ್ತಾಗುತ್ತೆ ಯಾರು ವಿನ್ನರು ಯಾರು ಇಲ್ಲಿ ರನ್ನರ್ ಅಪ್ ಅಂದ್ಬಿಟ್ಟು. ಈ ಸತಿ ಮುಖ್ಯವಾಗಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನೊಂದು ಕಾನ್ಸೆಪ್ಟ್ ನ ತಂದಿದ್ರು. ಮತ್ತೆ ಜಂಟಿಗಳು ಮತ್ತೆ ಒಂಟಿಗಳು ಈ ಒಂದು ಆಧಾರದ ಮೇಲೆ ಖಂಡಿತವಾಗ್ಲೂ ಇದೇ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಇಲ್ಲಿ ಅನಿಸ್ತದೆ. ಮತ್ತೆ ಇಲ್ಲಿ ಗಿಲ್ಲಿಯವರು ಆಲ್ರೆಡಿ ವಿನ್ನರು, ಜನಗಳ ಮನಸ್ಸನ್ನು ಕೂಡ ಇಲ್ಲಿ ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಕೆಲವೊಬ್ಬರಿಗೆ ಟೈಟಲ್ ಮಾತ್ರ ಬೇಕಿದೆ, ಅಮೌಂಟ್ ಬೇಕಿಲ್ಲ. ಆದ್ರೆ ಗಿಲ್ಲಿಯವರಿಗೆ ಟೈಟಲ್ ಬೇಕಿದೆ ಮತ್ತೆ ಇಲ್ಲಿ ಅಮೌಂಟ್ ಕೊಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರನ್ನ ಸೋಲಿಸಬೇಕು ಅನ್ನೋ ಷಡ್ಯಂತ್ರ ಇಲ್ಲಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಸುಮಾರು ಆರೋಪಗಳು ಈ ತರ ಕೇಳಿ ಬರ್ತದೆ. ಅದರಲ್ಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ನ ಇಲ್ಲಿ ನಾರಾಯಣಗೌಡರು ಅವರು ಮೀಟ್ ಆಗಿದ್ದಾರೆ. ಅಂದ್ರೆ ಅಶ್ವಿನಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಮಾತಾಡೋದಕ್ಕೆ ಇಲ್ಲಿ ಅವ್ರನ್ನ ಮೀಟ್ ಆಗಿದ್ದು ಕಿಚ್ಚ ಸುದೀಪ್ ಸರ್ನ ಅಂತ ಅಂದ್ಬಿಟ್ಟು ಈ ರೀತಿ ಸುಮಾರು ಪ್ರಶ್ನೆಗಳು ಇಲ್ಲಿ ಬಂದಿದೆ. ಆದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಗೊತ್ತಾ? ಖಂಡಿತವಾಗ್ಲೂ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ನಾನು ಹೇಳ್ತಿರೋದು 100ಕ್ಕೆ 100% ನಿಜ ಆಗೋ ಸಾಧ್ಯತೆ ಎಲ್ಲಾ ಕೂಡ ಇಲ್ಲಿ ಇದೆ. ಜಂಟಿ ಒಂಟಿಗಳು ಏನೊಂದು ಕಾನ್ಸೆಪ್ಟ್ ಕೊಟ್ಟಿದ್ರು. ಈಗ ಜಂಟಿಗಳು ಅಂದ್ರೆ ಇಬ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ರು, ಒಂಟಿ ಅಂತಂದ್ರೆ ಸಿಂಗಲ್ ಆಗಿ ಹೋರಾಡಕ್ಕೆ ಇಲ್ಲಿ ಹೋಗಿದ್ದಾರೆ ಅಂತ ಅರ್ಥ. ಈಗ ಯಾರ್ಯಾರು ಜಂಟಿಗಳು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅಂದ್ರೆ ಯಾರ್ಯಾರು ಪೇರ್ ಆಗಿ ಹೋಗಿದ್ರು ಜಂಟಿಗಳು ಅಂತ ಅಂದ್ಬಿಟ್ಟು ಅದರಲ್ಲಿ ಉಳ್ಕೊಂಡಿರೋದು ಗಿಲ್ಲಿಯವರು ಮತ್ತೆ ಇಲ್ಲಿ ಕಾವ್ಯ ಅವರು. ಜಂಟಿಗಳಲ್ಲಿ ಈ ಒಂದು ಜೋಡಿನೇ ಇಲ್ಲಿ ಉಳ್ಕೊಂಡಿದೆ. ಮಿಕ್ಕಿದವರು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಜಂಟಿಗಳು ಜೋಡಿಗಳು ಯಾರ್ಯಾರು ಹೋಗಿದ್ರು ಅವರೆಲ್ಲರೂ ಕೂಡ ಎಲಿಮಿನೇಟ್ ಆಗಿ ಮನೆಗೆ ಬಂದಿದ್ದಾರೆ. ಇವಾಗ ನೋಡಿ, ಅಭಿ ಅವರು ಇರ್ಬೋದು, ಮತ್ತೆ ಅಶ್ವಿನಿ SN ಇರ್ಬೋದು, ಅವರು ಕೂಡ ಹೊರಗಡೆ ಬಂದರು. ರಾಶಿಕ್ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಮಂಜು ಭಾಷಣ ಇರ್ಬೋದು, ಅವರು ಕೂಡ ಹೊರಗಡೆ ಬಂದಾಯ್ತು. ಈಗ ಬೆಸ್ಟ್ ಪೇರ್ ಅಂತ ಹೇಳಿಸ್ಕೊಂಡಿರೋದು ಜಂಟಿಗಳಲ್ಲಿ ಗಿಲ್ಲಿ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು. ಈ ಒಂದು ಪೇರ್ನ ಸುಮಾರು ಜನ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ. ಅದ್ರ ಜೊತೆ ಈಗ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಆಗ್ತಾರೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ವೋಟಿಂಗ್ ರಿಸಲ್ಟ್ ಗೋಸ್ಕರ ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ ಇಲ್ಲಿ ಸುಮಾರು ಜನ ಕಾವ್ಯ ಅವರು ಹೋಗಿದಾರಂತೆ, ಹಾಗಂತೆ ಹೀಗಂತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಯಾವ್ದನ್ನು ಕೂಡ ಕಣ್ಣಾರೆ ಇಲ್ಲಿ ನೋಡೋವರೆಗೂ ಕೂಡ ನಂಬಕ್ಕೆ ಆಗಲ್ಲ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಲ್ವಾ. ಸುಮಾರು ಜನ ಇಲ್ಲಿ ಅನ್ಕೊಂತಾರೆ. ಇಲ್ಲಿ ಆರಾಮಾಗಿ ವೋಟಿಂಗ್ ಪೋಲ್ಗಳು ಕೂಡ ಇಲ್ಲಿ ನೀವು ನೋಡಿರ್ತೀರಾ. ಸುಮಾರು ಜನ ಕಮ್ಯುನಿಟಿ ಪೋಸ್ಟ್ಗಳು ಕೂಡ ಇಲ್ಲಿ ಹಾಕಿರ್ತಾರೆ. ನಿಮ್ಗೆ ಇದರಲ್ಲಿ ಯಾರು ಬೆಟರ್ ಅನ್ಸುತ್ತೆ, ಯಾರು ಉಳ್ಕೋಬೇಕು, ಮಿಡ್ ವೀಕ್ ಎಲಿಮಿನೇಷನ್ ಆಯ್ತು ಅಂತಂದ್ರೆ ಯಾರು ಆದ್ರೆ ಚೆನ್ನಾಗಿರುತ್ತೆ, ಯಾವ ಕಾರಣಕ್ಕೆ ಅಂತ ಬಿಟ್ಟು ಸುಮಾರು ಜನ ಈಗ ಯಾರ್ಯಾರು ಇವಾಗ ಧನುಷ್ ಅವ್ರನ್ನ ಬಿಟ್ಬಿಟ್ಟು ಮಿಕ್ದವ್ರು ಎಲ್ಲರೂ ಕೂಡ 6 ಜನ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಈಗ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡ್ತಾ ಹೋದ್ರೆ ನನ್ನ ಪ್ರಕಾರ ಇಲ್ಲಿ ವೋಟಿಂಗ್ ಲೈನ್ ಆಗಿರ್ಬೋದು ಮತ್ತೆ ಕಮ್ಯುನಿಟಿ ಪೋಸ್ಟ್ ನಾನು ಕೂಡ ಇಲ್ಲಿ ಹಾಕಿದ್ದೆ. ಯಾರು ಹೋಗ್ತಾರೆ, ಯಾರು ಉಳ್ಕೋಬೇಕು ಅಂತ ಬಿಟ್ಟು ಕೇಳಿದಾಗ ಸುಮಾರು ಜನ ಇಲ್ಲಿ ಹೇಳಿರೋದು ಈಗ 6 ಜನ ಏನಿಲ್ಲಿ ನಾಮಿನೇಟ್ ಆಗಿದಾರೋ ಈಗ ಟಾಪ್ 5 ಅಲ್ಲಿ ಕಾಣಿಸ್ಕೋಬೇಕು ಅಂತಂದ್ರೆ ಒಬ್ಬರಂತೂ ಹೊರಗಡೆ ಬರೋದಂತೂ ಕನ್ಫರ್ಮ್. ಇದು ಏನೂ ಕೂಡ ವ್ಯತ್ಯಾಸ ಆಗಲ್ಲ. ಈಗ ಇದರಲ್ಲಿ 6 ಜನನು ಕೂಡ ಕಂಪೇರ್ ಮಾಡ್ತಾ ಹೋಗ್ತಿದ್ರೆ ಒಬ್ಬರಿಗಿಂತ ಒಬ್ರು ಯಾರು ಬೆಟರ್ ಅಂತ ನೋಡ್ಕೊಂತ ಹೋಗ್ತಿದ್ರೆ ಈಗ ನಿನ್ನೆ ರಾಶಿಕ್ ಅವ್ರು ಕೂಡ ಇಲ್ಲಿ ಹೇಳಿದ್ರು ಇಲ್ಲಿ ರಕ್ಷಿತಾ ಅವರು ಇಲ್ಲಾಂದ್ರೆ ಕಾವ್ಯ ಅವರು ಎಲಿಮಿನೇಟ್ ಆಗಬಹುದು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇವರಿಬ್ರು ಇಲ್ಲಿ ಎಲಿಮಿನೇಟ್ ಆಗೋ ಚಾನ್ಸ್ ಇಲ್ಲ ನನ್ನ ಪ್ರಕಾರ. ನಾನು ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ರಘು ಅವರು ಧ್ರುವಂತ್ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಮುಂಚೆನೆ ಇಲ್ಲಿ ವೋಟಿಂಗ್ ಲೈನ್ ಏನೊಂದು ಓಪನ್ ಆಗ್ತಿತ್ತು ಅವಾಗ ಇಲ್ಲಿ ಟಾಪ್ 5 ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋ ಒಂದು ಚರ್ಚೆಗಳು ನಡೀತತ್ತಲ್ವಾ. ಅವಾಗ ಇಲ್ಲಿ ಹೇಳಿದ್ರು ಇಲ್ಲ ರಘು ಅವರು ಟಾಪ್ 5 ಅಲ್ಲಿ ಕಾಣಿಸ್ಕೊಂತಾರೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಈ ವೀಕ್ ಅಂತೂ ರಘು ಅವರು ಇಲ್ಲಿ ಗಿಲ್ಲಿಯವ್ರ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ನಾನು ಎಷ್ಟೇ ಜಗಳ ಆಡ್ಬೋದು ಆದ್ರೆ ಮತ್ತೆ ಇಲ್ಲಿ ಒಂದಾಗ್ತೀವಿ, ಅವ್ರು ನನ್ನ ಪ್ರಾಣ ಸ್ನೇಹಿತ ಅಂತ ಬಿಟ್ಟು ಗಿಲ್ಲಿಯವರು ಕೂಡ ರಘು ಅವ್ರ ಬಗ್ಗೆ ಹೇಳಿದ್ರೆ ರಘು ಅವರು ಕೂಡ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಮಾತಾಡಿದ್ದಾರೆ. ಹೌದು, ಇಲ್ಲಿ ಫ್ರೆಂಡ್ಶಿಪ್ ಅಂದ್ಮೇಲೆ ಜಗಳ ಬಂದೇ ಬರುತ್ತೆ, ಆಮೇಲೆ ನಾವು ಮಾತಾಡ್ತೀವಿ ಅಂತ ಬಿಟ್ಟು ಈ ತರ ಒಂದು ನೋಡ್ಕೊಂತ ಹೋಗ್ತಿದ್ರೆ ಜಾಸ್ತಿ ಓವರ್ ಆಗಿ ಬಿಲ್ಡಪ್ ತಗೊಂತಿರೋದು. ನಾನೇ ಇಲ್ಲಿ ದೊಡ್ಡವನು, ನಾನು ಹೇಳಿದ್ದೆ ಇಲ್ಲಿ ಕರೆಕ್ಟು, ನಾನು ಅನ್ಕೊಂಡಿರೋದೇ ಇಲ್ಲಿ ಕರೆಕ್ಟು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮೇಲೆ ಆಟ ಆಡ್ತಿರೋದು ಸದ್ಯದ ಪರಿಸ್ಥಿತಿಯಲ್ಲಿ. ನಿನ್ನೆ ಕೂಡ ಇಲ್ಲಿ ನೀವು ನೋಡಿರ್ತೀರಾ ವಾಲ್ ಆಫ್ ದಿ ಫ್ರೇಮ್ ಇಲ್ಲಿ ಏನು ಹಾಕಿದ್ರು ಧ್ರುವಂತ್ ಅವ್ರಿಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ರು. ಮತ್ತೆ ಸೀಸನ್ ಏನೊಂದು ಕಿಚ್ಚನ ಚಪ್ಪಾಳೆ ಇತ್ತು ಅದು ಕೂಡ ಇಲ್ಲಿ ಸಿಕ್ಕಿದ ತಕ್ಷಣ ಸಿಂಗಲ್ ಆರ್ಮಿ ಬಂದಿರೋದು, ನಾನು ಸಿಂಗಲ್ ಆಗಿ ಹೋರಾಡಿದ್ದೀನಿ, ಎಲ್ಲರೂ ಕೂಡ ಅಟ್ಟಾಡಿಸ್ಬಿಟ್ಟಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಅವ್ರು ಯಾರು ಕೂಡ ಕಾಂಪಿಟೇಟರೇ ಇಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಅವ್ರನ್ನ ಯಾರು ಕೂಡ ಕಾಂಪೀಟ್ ಮಾಡಕ್ ಆಗೋದಿಲ್ಲ, ಅಷ್ಟು ಇಲ್ಲಿ ತಲೆಗೆ ಡ್ರಿಲ್ ಹೊಡ್ಕೊಂಡೇ ಬಂದಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಧ್ರುವಂತ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾತಾಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ ಇಲ್ಲಿ ಅವ್ರು ಯಾರು ಕೂಡ ಕಾಂಪೀಟ್ ಮಾಡಕ್ ಆಗಲ್ಲ ಅಂತ ಪರವಾಗಿಲ್ಲ ಹೊರಗಡೆ
ಹೊರಗಡೆ ಬಂದ್ಬಿಟ್ಟು ಯಾರ ಜೊತೆ ಕಾಂಪೀಟ್ ಮಾಡ್ಕೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅವ್ರ ಜೊತೆ ಇಲ್ಲಿ ಕಾಂಪೀಟ್ ಮಾಡ್ಕೊಳ್ಳಿ ಅಂತ ಬಿಟ್ಟು ಇಲ್ಲಿ ಅವ್ರಿಗೆ ಓಟ್ ಬಿದ್ದಿರೋದು ಕಡಿಮೆ ಅಂತ ನಾನು ಅನ್ಕೊಂತೀನಿ. ಇವಾಗ ಸೇವಿಂಗ್ ಆರ್ಡರ್ ಕೂಡ ನೀವು ನೋಡ್ಬೋದು. ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಆದಾಗ ಏನಾಯ್ತು ಅಂತ ಅಂದ್ರೆ ತನಿಷಾ ಅವರು ಹೊರಗಡೆ ಬಂದಿದ್ರು, ಸಿಕ್ಕಾಪಡೆ ಬೇಜಾರಾಗಿತ್ತು ಅವಾಗ ಎಲ್ರಿಗೂ ಕೂಡ. ಬಟ್ ಈ ವೀಕ್ ಅಂದ್ರೆ ಇವಾಗ ಏನೊಂದು ಮಿಡ್ ವೀಕ್ ಎಲಿಮಿನೇಷನ್ ಇದೆ, ಈ ಒಂದು ಸೀಸನ್ ಅಲ್ಲಿ ಕನ್ಫರ್ಮ್ ಯಾರು ಕೂಡ ಬೇಜಾರ್ ಆಗಲ್ಲ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಂತ ಏನೊಂದು ಟೈಟಲ್ ಇದೆ, ತುಂಬಾನೇ ಚೆನ್ನಾಗಿದೆ. ಮೊದಲನೇದಾಗಿ ಇಲ್ಲಿ 2 ಸತಿ ಫಿನಾಲೆ ಇದೆ. ಆಲ್ರೆಡಿ ಒಂದು ಫಿನಾಲೆ ಮುಗ್ದಿದೆ, ಅದರಲ್ಲಿ ಕಾಕ್ರೋಚ್ ಸುದ್ದಿ ಅವರು ಗೆದ್ದಿದ್ರು. ಈಗ 2ನೇ ಫಿನಾಲೆ ಕೂಡ ಇದೆ, ಶನಿವಾರ ಭಾನುವಾರ ಇದೆ. ಇಲ್ಲಿ ಮೇನ್ ಆಗಿ ನೋಡಿ, ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಏನ್ ಮಾಡಿದ್ರು ಅದು ಮಿಡ್ ನೈಟ್ ಅಲ್ಲಿ ಆಯ್ತು. ಅವಾಗ ಇಲ್ಲಿ ಸತೀಶ್ ಅವರು ಡಾಕ್ ಸತೀಶ್ ಅವರು ಎಲಿಮಿನೇಟ್ ಆಗಿ ಇಲ್ಲಿ ಹೋಗಿದ್ರು. ಯಾರಿಗೂ ಕೂಡ ಬೇಜಾರೇ ಆಗ್ಲಿಲ್ಲ, ಅಂದ್ರೆ ಅವ್ರು ಬರ್ತಾರೆ ಬಿಡು ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಅದೇ ರೀತಿ ಇವಾಗೂ ಕೂಡ ಇಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಏನೊಂದು ಆಗುತ್ತೆ ಅದು ಇಲ್ಲಿ ಧ್ರುವಂತವರೇ ಆಗೋ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಯಾಕಂದ್ರೆ 2 ಸತಿ ಫಿನಾಲೆ ಅಂತ ಹೇಳಿದಾಗೂ ಕೂಡ ಅಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ಆದ್ರೆ ಇವಾಗ ಈ ತರ ಆಗ್ಬೇಕಾದ್ರೆ ಇಷ್ಟೊಂದು ಓವರ್ ಬಿಲ್ಡಪ್ ಕೊಡ್ತಾ ಇದಾರೆ ಅಂತಂದ್ರೆ ಯಾಕಪ್ಪ ಅವ್ರು ಓಟ್ ಹಾಕ್ಬೇಕು. ಮತ್ತೆ ಅದರಲ್ಲೂ ಕೂಡ ಇಷ್ಟೆಲ್ಲ ಮಾತಾಡಿದಾಗ ಸಿಂಗಲ್ ಆರ್ಮಿಯಾಗಿ ಆಡ್ಕೊಂಡ್ ಬಂದಿದ್ದೀನಿ, ಹಾಗೆ ಹೀಗೆ ಆಟ ಆಡಕ್ಕೆ ಬಿಡ್ಲಿಲ್ಲ ನನಗೆ, ಆದ್ರೂ ಕೂಡ ನಾನು ಇಲ್ಲಿ ಕಿತ್ಕೊಂಡು ಆಟ ಆಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಹೇಳಿದ್ರು. ಆದ್ರೆ ಮಲ್ಲಮ್ಮ ಹತ್ರ ಆಗಿನ ಕನೆಕ್ಷನ್ ಯಾರ ಹತ್ರನೂ ಆಗ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ಗಿಫ್ಟ್ ಕೊಡ್ಬೇಕಾದ್ರೆ ಇಲ್ಲ, ನಾನು ಇಲ್ಲಿ ಅಶ್ವಿನಿ ಅವ್ರ ಹತ್ರ ಒಂದು ತಾಯಿ ರೂಪದಲ್ಲಿ ನೋಡಿದೆ, ಹಾಗೆ ಹೀಗೆ ಅಂತ ಮತ್ತೆ ಒಂದು ಮೇಕಪ್ ಏನೋ ಒಂದು ಕೊಟ್ಟರು ಇಲ್ಲಿ ಪ್ರಾಡಕ್ಟ್ ಕೂಡ. ಈ ತರ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲ ಇವರು ನಾಟಕ ಆಡ್ತಿದ್ದಾರೆ, ಡ್ರಾಮಾ ಆಡ್ತಿದ್ದಾರೆ ಅಂತ ಎಲ್ರಿಗೂ ಕೂಡ ಅನ್ಸೋದಂತೂ ಇಲ್ಲಿ ಖಂಡಿತವಾಗ್ಲೂ ಅನ್ಸುತ್ತೆ. ಇವನ್ ಇದ್ರ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಮಾತಾಡಿದ್ರು, ಯಾರ್ಯಾರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ ಅವರೆಲ್ಲ. ರಾಶಿಕ್ ಅವ್ರು ಕೂಡ ಹೇಳಿದ್ರು ಇಂಟರ್ವ್ಯೂ ಅಲ್ಲಿ, ಇಲ್ಲಿ ಕಿಚ್ಚರ ಮೆಚ್ಚುಗೆ ಚಪ್ಪಾಳೆ ಸಿಕ್ತಲ್ವಾ ಹೋಲ್ ಆಫ್ ದಿ ಸೀಸನ್, ಅದು ಕೊಟ್ಟಿದ್ದು ಧ್ರುವಂತವ್ರಿಗೆ ಕರೆಕ್ಟ್ ಇತ್ತ ಅಂತಂದ್ರೆ ಇಲ್ಲ ನಮಗೂ ಕೂಡ ಶಾಕ್ ಆಯ್ತು ಅಂತಂದ್ಬಿಟ್ಟು ರಾಶಿಕ್ ಅವರು ಎಲ್ಲಿ ಹೇಳಿದ್ರು. ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಇವ್ರಿಗೆ ಈ ತರ ಎಲ್ಲ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಇವ್ರನ್ನ ಎಲಿಮಿನೇಟ್ ಮಾಡಬಹುದು, ಅದಕ್ಕೋಸ್ಕರನೇ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಸೀಸನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ಈ 11 ಸೀಸನ್ ಕೂಡ ನಾವಿಲ್ಲಿ ನೋಡ್ಕೊಂಡ್ ಬಂದ್ರೆ ಈ ಒಂದು 12ನೇ ಸೀಸನ್ ಏನಿದೆ ಸಿಕ್ಕಾಪಟ್ಟೆ ಇಲ್ಲಿ ಒಂದು ಹೈಪ್ ನ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಕೂಡ ಗಿಲ್ಲಿಗೋಸ್ಕರ ನೋಡ್ತಿದೀವಿ, ಮತ್ತೆ ಕಾವ್ಯವ್ರಿಗೋಸ್ಕರ ಇಲ್ಲಿ ನೋಡ್ತಿದೀವಿ ಅಂದ್ರೆ ಸುಮಾರು ಜನ ಇಲ್ಲಿ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಸಂಡೇ ಸ್ಯಾಟರ್ಡೆ ಕಿಚ್ಚ ಸುದೀಪ್ ಸರ್ಗೋಸ್ಕರ ಇಲ್ಲಿ ನೋಡಿದ್ರೆ ಇನ್ ಮಿಕ್ಕಿರೋ ಡೇಸ್ ಎಲ್ಲ ಕೂಡ ಇಲ್ಲಿ ನಾವು ಗಿಲ್ಲಿ ಅವ್ರನ್ನ ನೋಡಕ್ಕೇನೆ ಇಲ್ಲಿ ಕಾಯ್ತಾ ಇರ್ತೀವಿ, ಮತ್ತೆ ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರದ್ದು ಪೇರ್ ನೋಡಕ್ಕೆ ಕಾಯ್ತಾ ಇರ್ತೀವಿ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳಿದ್ದಾರೆ. ಕಳೆದ ಸೀಸನ್ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಒಂದು ಇತಿಹಾಸ ಒಂದು ಸೃಷ್ಟಿ ಆಯ್ತು. ಅಂದ್ರೆ ಕನ್ನಡ ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರೋ ಸ್ಪರ್ಧಿ ಯಾರು ಕೂಡ ಗೆದ್ದೇ ಇರಲಿಲ್ಲ. ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಗೆದ್ದಿದ್ದು ಹನುಮಂತ್ ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ರು. ಆವಾಗ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯ್ತು. ಇವಾಗೂ ಕೂಡ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಏನಪ್ಪಾ ಅಂತಂದ್ರೆ ಈಗ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ಕೊಂತ ಬಂದ್ರೆ ಇಲ್ಲಿ ಅಶ್ವಿನಿ ಅವ್ರನ್ನ ವಿನ್ನರ್ ಮಾಡ್ಬೇಕೆ ಅಂತೆ ಅಂತ ಅಂದ್ಬಿಟ್ಟು ಆರೋಪಗಳು ಕೇಳಿ ಬರ್ತಿದೆ. ಯಾಕಂದ್ರೆ ಈ ತರ ಮಾತುಕತೆಗಳೆಲ್ಲ ಇಲ್ಲಿ ಆಗ್ತಿದೆಯಲ್ವಾ, ಅದಕ್ಕೋಸ್ಕರನೇ ಗಿಲ್ಲಿ ಅವರಂತೂ ಇಲ್ಲಿ 100% ಸೋಲೋ ಚಾನ್ಸೇ ಇಲ್ಲ. ಆದ್ರೆ ಇಲ್ಲಿ ಏನೊಂದು ಟ್ವಿಸ್ಟ್ ಕೊಡ್ಬೋದು ಅಂತ ಅಂದ್ರೆ ಅದೇನಪ್ಪಾ ಅಂತಂದ್ರೆ ಗಿಲ್ಲಿಯವ್ರ ಫ್ಯಾನ್ಸ್ಗೂ ಕೂಡ ಇಲ್ಲಿ ಬೇಜಾರಾಗಲ್ಲ, ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಫ್ಯಾನ್ಸ್ಗೂ ಕೂಡ ಬೇಜಾರ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸುಮಾರು ಎಪಿಸೋಡ್ಗಳು ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬಂದ್ರೆ ಇಲ್ಲಿ 2.0 ಅಂತ ಇರ್ಬೋದು, 2.0 ಅಂತ ಇರ್ಬೋದು. ಅಶ್ವಿನಿ ಅವರು ತುಂಬಾ ಇಲ್ಲಿ ಚೇಂಜ್ ಆಗಿದ್ದಾರೆ. ಕೆಲವೊಬ್ಬರಿಗೆ ಯಾರ್ಯಾರು ಇಲ್ಲಿ ಅಶ್ವಿನಿ ಅವ್ರನ್ನ ಹೇಟ್ ಮಾಡ್ತಿದ್ರು, ಇಲ್ಲಪ್ಪ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ಕೊಂಡು ಬಂದಿದ್ದಾರೆ, ಸಿಂಗಲ್ ಸಿಂಹಿನಿ ತರ ಇಲ್ಲಿ ಆಡಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನೊಂದ್ ಕಡೆ ನೋಡ್ತಾ ಹೋದ್ರೆ ಇಲ್ಲಿ ಗಿಲ್ಲಿಯವರು ಮತ್ತೆ ಇಲ್ಲಿ ಕಾವ್ಯ ಅವರು ಪರ್ಸನಾಲಿಟಿ ಕ್ವೀನ್ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರನ್ನ ಕರೀತಾರೆ. ಅದರಲ್ಲೂ ಕೂಡ ಗಿಲ್ಲಿ ಅವರು ಮತ್ತೆ ಇಲ್ಲಿ ಕಾವ್ಯ ಅವ್ರನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಇಲ್ಲಿ ಇಷ್ಟ. ಇವರಿಬ್ಬರದೇ ಒಂದು ಫ್ಯಾನ್ ಬೇಸ್ ಇದೆ ಅಂದ್ರೆ ಕೂಡ ಇಲ್ಲಿ ತಪ್ಪಾಗಲ್ಲ. ಎಷ್ಟೊಂದ್ ಸತಿ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟರ್ ಅಲ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರ ಜೊತೆ ಇಲ್ಲಿ ಕಾವ್ಯ ಅವರು ಇದ್ದೇ ಇರ್ತಾರೆ. ಕಾವ್ಯ ಅವ್ರ ಫ್ಯಾಮಿಲಿ ಯಾವಾಗ ಎಂಟ್ರಿ ಕೊಟ್ರೋ ಮತ್ತೆ ಅವ್ರ ತಮ್ಮ ಅವರು ಹೊರಗಡೆ ವಿಚಾರಣೆ ಯಾವಾಗ ಮಾತಾಡಿದ್ರು ಸ್ವಲ್ಪ ಇಲ್ಲಿ ಕಾವ್ಯ ಅವ್ರ ಗ್ರಾಫ್ ವಿನ್ನಿಂಗ್ ರೇಸ್ ಅಲ್ಲಿ ಏನಿದ್ರು ಸ್ವಲ್ಪ ಅದು ಕಡಿಮೆ ಆಗ್ತಾ ಬಂತು. ಬಟ್ ಇವಾಗ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂತಿದ್ರೆ. ಅದರಲ್ಲೂ ಕೂಡ ಗಿಲ್ಲಿಯವ್ರ ಜೊತೆ ಇದ್ದಾಗಂತೂ ಸಿಕ್ಕಾಪಟ್ಟೆ ಈ ಒಂದು ಜೋಡಿನ ನೋಡಕ್ಕೆ ಕ್ಯೂಟ್ ಆಗಿದೆ, ಮುದ್ದಾಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಫ್ಯಾಮಿಲಿ ವೀಕ್ ಅಂತ ಬಂದಾಗ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಎಲ್ಲರತ್ರನೂ ಕೂಡ ಇಲ್ಲಿ ಮಾತಾಡಿದ್ರು. ಮತ್ತೆ ಕೊನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ಗಿಫ್ಟ್ ಕೊಡಬೇಕು ಅಂತ ಹೇಳಿದಾಗ ಅಶ್ವಿನಿ ಅವರು ಗಿಲ್ಲಿಯವ್ರ ತಾಯಿಗೆ ಇಲ್ಲಿ ಗಿಫ್ಟ್ ನ ಕೊಟ್ಟರು. ಹೌದು ಅದನ್ನ ಯೂಸ್ ಮಾಡಿದ್ದೆ, ಆದ್ರೂ ಕೂಡ ನಾನು ಇಲ್ಲಿ ಗಿಲ್ಲಿಯವ್ರ ತಾಯಿಗೆ ಕೊಡಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ರು. ಮತ್ತೆ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೋ ಗಿಲ್ಲಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಈ ತರ ಹೇಳಿದಾಗ ಏನನ್ಸುತ್ತೆ ಅಂತಂದ್ರೆ ಇಲ್ಲ ಅವ್ರು ನಿಜವಾಗ್ಲೂ ಕೂಡ ಒಳ್ಳೆಯವರೇ, ಕೋಪದಲ್ಲಿ ನಾವು ಕೂಡ ಮಾತಾಡ್ತೀವಲ್ವಾ, ಇಲ್ಲಿ ನಾವು ಅಶ್ವಿನಿ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು ತಪ್ಪಾಗಿದೆ ಅಂತ ಕೆಲವೊಬ್ಬರಿಗೆ ಅನ್ಸಿದೆ. ಅಂದ್ರೆ ಅವ್ರ ಮೇಲೊಂದು ಏನೊಂದು ನೆಗೆಟಿವ್ ಇತ್ತು ಎಲ್ಲಾ ಕೂಡ ಈಗ ಅದು ಪಾಸಿಟಿವ್ ಆಗಿದೆ. ಒಂದು ಸುಮಾರು 70 to 80% ಏನೆಲ್ಲ ಹಿಂದೆ ಮಾತಾಡಿದ್ರು ಅದೆಲ್ಲ ಕೂಡ ಮರ್ತು ಬಿಟ್ಟು ಸದ್ಯ ಒಂದು ಗಿಫ್ಟ್ ಯಾವಾಗ ಕೊಟ್ರೋ ಒಪಿನಿಯನ್ ಪೂರ್ತಿಯಾಗಿ ಚೇಂಜ್ ಆಗ್ಬಿಟ್ಟಿದೆ. ಮತ್ತೆ ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರು ನಮ್ಮ ಅತ್ತೆ ಮಗಳಿಗೆ ನಾನು ಕಣ್ಣೊಡಿದೆ ಇರ್ತೀನ ಅಂತ ಅಂದ್ಬಿಟ್ಟು ಈ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಕೂಡ ಇಲ್ಲಿ ಫೇಮಸ್ ಆಗಿದೆ. ಅಂದ್ರೆ ರಾಜಾ ಹುಲಿ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಆ ಒಂದು ಸೀನ್ ನೋಡಿದಾಗ ಎಲ್ರಿಗೂ ಏನ್ ಅನಿಸ್ತು ಅಂತಂದ್ರೆ
ಆ ಒಂದು ಸೀನ್ಗಿಂತ ಇಲ್ಲಿ ಯಶ್ ಅವರು ಮತ್ತಿಲ್ಲಿ ಅಶ್ವಿನಿ ಅವರು ಆಕ್ಟ್ ಮಾಡಿರೋ ಸೀನ್ಗಿಂತ ಗಿಲ್ಲಿ ಅವರು ಮತ್ತಿಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಅಶ್ವಿನಿ ಅವರು ಸೀನ್ ಏನಿತ್ತು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ಟರು. ಅಂದ್ರೆ ಅಶ್ವಿನಿ ಅವ್ರನ್ನ ಮತ್ತೆ ಇಲ್ಲಿ ಗಿಲ್ಲಿ ಅವ್ರನ್ನು ಕೂಡ ಇಷ್ಟಪಟ್ಟರು ತುಂಬಾ ಜನನು ಕೂಡ ಇಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಈಗ ವಿನ್ನಿಂಗು ಅಂತ ಬಂದಾಗ ಯಾರು ವಿನ್ ಆಗಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದಾಗ ಹೌದು, ವೋಟಿಂಗ್ ಲೈನ್ಗಳು ಕೂಡ ಇಲ್ಲಿ ಓಪನ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ವೋಟ್ ಮಾಡಿ. ಆದ್ರೆ ಇಲ್ಲಿ ವಿನ್ನಿಂಗ್ ಅಂತ ಬಂದಾಗ ಏನೇ ಆರೋಪಗಳು ಇದ್ರೂ ಕೂಡ ಜಂಟಿ ಒಂಟಿ ಅಂತ ಬಂದ್ರೆ ನನ್ನ ಪ್ರಕಾರ ನನಗೆ ಇಲ್ಲಿ ಅನಿಸ್ತಿರೋದೇನು ಅಂತಂದ್ರೆ ಈ ಸತಿ ಇಬ್ರು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗ್ತಾರೆ ಅಂತ ಬಿಟ್ಟು ಈ ಎಲ್ಲಾ ಸೀಸನ್ ಕೂಡ ಅಬ್ಸರ್ವ್ ಮಾಡ್ಕೊಂತ ಬಂದಾಗ ಇಲ್ಲಿ ಏನಾದ್ರೂ ಒಂದು ಟ್ವಿಸ್ಟ್ ಅಂತೂ ಕೊಟ್ಟಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಂತ ಹನುಮಂತ ಅವರು ಗೆದ್ದಿದ್ರು. ಮತ್ತೀಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಜಂಟಿ ಒಂಟಿ ಅಂತ ಕಾನ್ಸೆಪ್ಟ್ ಮಾಡಿದ್ದಾರೆ. ಇಬ್ರು ಒಳಗಡೆ ಹೋಗಿದ್ರು, ಮತ್ತೆ ಇಲ್ಲಿ ಸಿಂಗಲ್ ಆಗು ಕೂಡ ಇಲ್ಲಿ ಒಳಗಡೆ ಹೋಗಿದ್ರು. ಜಂಟಿ ಒಂಟಿಗಳಲ್ಲಿ ಉಳ್ಕೊಂಡಿರೋದು ಗಿಲ್ಲಿಯವರು, ಕಾವ್ಯವರು. ನನ್ನ ಅನಿಸಿಕೆಯ ಪ್ರಕಾರ ಈ ಸತಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಇಬ್ರು ವಿನ್ನರ್ ಆಗೋ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಕಾನ್ಸೆಪ್ಟ್ ಪ್ರಕಾರ ಹೋದ್ರೆ ಜಂಟಿ ಒಂಟಿಗಳು ಅಂತ ಇಲ್ಲಿ ಹೋದ್ರೆ ಗಿಲ್ಲಿಯವರು ಮತ್ತಿಲ್ಲಿ ಕಾವ್ಯವರು ಇಬ್ರು ಕೂಡ ಇಲ್ಲಿ ವಿನ್ ಆಗೋ ಚಾನ್ಸಸ್ ಇದೆ. ಒಂದು ವೇಳೆ ಇಲ್ಲಿ ಬರೀ ವೋಟಿಂಗ್ ಪ್ರಕಾರ ಹೋಗ್ತೀವಿ ಅಂತಂದ್ರೆ ಇಲ್ಲಿ ಇಬ್ಬರನ್ನ ವಿನ್ನರ್ ಮಾಡೋ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಒಂದು ಗಿಲ್ಲಿಯವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಎಲ್ಲಾದ್ರಲ್ಲೂ ಕೂಡ ಒಂದು ಟ್ವಿಸ್ಟ್ ಅಂತೂ ಇಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ಈ ಸತಿನೂ ಕೂಡ ಈ ರೀತಿಯಾದ ಒಂದು ಟ್ವಿಸ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಆದಾಗ ಇಲ್ಲಿ ಗಿಲ್ಲಿಯವ್ರಿಗೂ ಮೋಸ ಆದಂಗೆ ಆಗಲ್ಲ, ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಫ್ಯಾನ್ಸ್ಗೂ ಕೂಡ ಇಲ್ಲಿ ಬೇಜಾರಾಗಲ್ಲ. ಹೌದಲ್ವಾ, ಅವರು ಕೂಡ ಆಡ್ಕೊಂಡ್ ಬಂದಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಬಿಟ್ಟು ನನ್ನ ಅನಿಸಿಕೆ ಪ್ರಕಾರ ಕಾನ್ಸೆಪ್ಟ್ ಪ್ರಕಾರ ಹೋದ್ರೆ ಜಂಟಿ ಒಂಟಿ ಅಂತ ಅಂದ್ಬಿಟ್ಟು ಹೋದ್ರೆ ಇಲ್ಲಿ ಗಿಲ್ಲಿಯವರು, ಕಾವ್ಯವರು ಖಂಡಿತವಾಗ್ಲೂ ಇಲ್ಲಿ ಇದ್ದೇ ಇರ್ತಾರೆ, ಗೆದ್ದೇ ಗೆಲ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾನ್ಸೆಪ್ಟ್ ಪ್ರಕಾರ ಜಂಟಿ ಒಂಟಿ ಅಂತ ಹೋದ್ರೆ ಇವರಿಬ್ರು ಗೆಲ್ತಾರೆ. ಇಲ್ಲ ಇಲ್ಲಿ ಬರೀ ವೋಟಿಂಗ್ ಪ್ರಕಾರ ಹೋಗ್ತೀವಿ ಅಂತಂದ್ರೆ ಇಲ್ಲಿ ಇಬ್ಬರನ್ನ ವಿನ್ನರ್ ಮಾಡೋ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಯಾಕಂತಂದ್ರೆ ಒಂದೇ ಒಂದು ಸೀಸನ್ ಅಷ್ಟೇ ಇಲ್ಲಿ ಶ್ರುತಿ ಮೇಡಮ್ ಅವರು ಗೆದ್ದಿರೋದು. ಇದುವರೆಗೂ ಕೂಡ ಹೆಣ್ಮಕ್ಳಲ್ಲಿ ಯಾರೂ ಕೂಡ ಇಲ್ಲಿ ಗೆದ್ದಿಲ್ಲ. ಈ ಸೀಸನ್ ಆದ್ರೂ ಗೆಲ್ಲಿ ಅಂತ ಅಂದ್ಬಿಟ್ಟು ಸುಮಾರು ಜನ ಅನ್ಕೊಂಡಿದ್ದಾರೆ. ಅದು ಅಶ್ವಿನಿ ಅವ್ರು ಇರ್ಬೋದು, ರಕ್ಷಿತಾ ಅವ್ರು ಇರ್ಬೋದು, ಇಲ್ಲ ಅಂತಂದ್ರೆ ಕಾವ್ಯ ಅವ್ರು ಇರ್ಬೋದು. ಯಾರಾದ್ರೂ ವಿನ್ ಆಗ್ಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಹೌದು, ಗಿಲ್ಲಿಯವ್ರಿಗೆ ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿದೆ, ಆದ್ರೆ ಹೆಣ್ಮಕ್ಳು ವಿನ್ ಆಗಿಲ್ಲ ಅಲ್ವಾ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪೈಪೋಟಿ ಕೊಟ್ಟಿದ್ದಾರೆ. ಈ ಸತಿ ಇಲ್ಲಿ ಗೆಲ್ಬೇಕು ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಬಿಗ್ ಬಾಸ್ ಈ ತರ ಒಂದು ಟ್ವಿಸ್ಟ್ ಏನಾದ್ರು ಕೊಟ್ಟರು ಕೂಡ ಕೊಡಬಹುದು ಅಂತ ಅಂದ್ಬಿಟ್ಟು ಯಾಕೋ ತುಂಬಾ ಜಾಸ್ತಿ ನನಗೆ ಅನಿಸ್ತದೆ ಈ ಸತಿ ಇಬ್ರು ವಿನ್ನರ್ ಮಾಡಬಹುದು ಅಂತ ಅಂದ್ಬಿಟ್ಟು. ಅದೇ ಹೇಳದ್ನಲ್ಲ, ಗಿಲ್ಲಿಯವರು, ಕಾವ್ಯವರು, ಇಲ್ಲಾಂದ್ರೆ ಗಿಲ್ಲಿಯವರು, ಅಶ್ವಿನಿ ಅವರು ಅಂತ ಅಂದ್ಬಿಟ್ಟು ವಿನ್ ಆಗಬಹುದು ಅಥವಾ ವಿನ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ವೀಕ್ಷಕರ, ಈ ರೀತಿ ಆದ್ರೆ ಹೇಗಿರುತ್ತೆ ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಒಂದ್ ವೇಳೆ ಇಲ್ಲಿ ಜಂಟಿ ಒಂಟಿ ಕಾನ್ಸೆಪ್ಟ್ ಅಂದ್ರೆ ಗಿಲ್ಲಿಯವರು ಮತ್ತೆ ಕಾವ್ಯ ಅವರು ವಿನ್ ಆದ್ರೆ ಅವರಿಬ್ರಿಗೂ ಕೂಡ ಫಸ್ಟ್ ಪ್ಲೇಸ್ ಬರುತ್ತೆ, ಅಶ್ವಿನಿ ಅವರು ರನ್ನರ್ ಅಪ್ ಆಗ್ತಾರೆ. ಇಲ್ಲ ಅಂತಂದ್ರೆ ವೋಟಿಂಗ್ ಪ್ರಕಾರ ಹೋದ್ರೆ ಇಲ್ಲಿ ಇಬ್ರು ಫ್ಯಾನ್ಸ್ಗೂ ಬೇಜಾರಾಗಬಾರ್ದು, ಈ ತರ ಪೈಪೋಟಿ ಏನು ಬೀಳ್ಬಾರ್ದು ಅಂತಂದ್ರೆ ಅಶ್ವಿನಿ ಅವರು, ಗಿಲ್ಲಿಯವರು ಇಲ್ಲಿ ವಿನ್ನರ್ ಆದ್ರೆ ರನ್ನರ್ ಅಪ್ ಬಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಆಗ್ತಾರೆ. ಆ ನಂತರ ಪ್ಲೇಸ್ಗಳು ಇಲ್ಲಿ 3ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಳ್ಳೋದು ಯಾರಪ್ಪ ಅಂತಂದ್ರೆ ಇಲ್ಲಿ ರಕ್ಷಿತಾ ಅವರು, ರಘು ಅವರು, ಧನುಷ್ ಅವರು. ನನ್ನ ಅನಿಸಿಕೆ ಪ್ರಕಾರ ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಪ್ರಕಾರ ಯಾರಿಲ್ಲಿ ವಿನ್ನರ್ ಆಗ್ತಾರೆ, ಯಾರು ವಿನ್ನರ್ ಆಗಬೇಕು? ಇವಾಗ ನಾನು ಹೇಳೋದನ್ನ ಆ ಥರ ಏನಾದರೂ ಆದರೆ ಇಬ್ರು ಯಾರಿಲ್ಲಿ ವಿನ್ನರ್ ಆಗಬೇಕು ಮತ್ತೆ ಯಾರು ನೆಕ್ಸ್ಟ್ ರನ್ನರ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.